ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಅರೆಹಳ್ಳಿಯ ಬೇಲೂರು ರಸ್ತೆಯಲ್ಲಿ ಇರುವ ಲಿಂಗಾಪುರ ವಾರ್ಡಿನ ಆಸೆಯ ಬಾನು ಎಂಬ ವೃದ್ಧೆಯ ಮನೆ ಗೋಡೆ ಕುಸಿತಗೊಂಡು ಮೊಮ್ಮಗಳ ಜೊತೆ ತಾನು ಕೂಡ ಪ್ರಾಣಾಪಾಯದಿಂದ ಪಾರಾದ ಘಟನೆ ಗುರುವಾರ ಮುಂಜಾನೆ 2 ಗಂಟೆ ಸಮಯದಲ್ಲಿ ಜರುಗಿದೆ. ಈ ವೇಳೆ ವೃದ್ಧ ಮಹಿಳೆ ಆಸಿಯಾ ಬಾನು ಮಾತನಾಡಿ, ನಾನು ಮೊಮ್ಮಗಳ ಜೊತೆ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೇನೆ. ರಾತ್ರಿ ಮಲಗಿದ್ದ ವೇಳೆ ಇದ್ದಕ್ಕಿದ್ದಂತೆಯೇ ಧಾರಾಕಾರ ಮಳೆ ಸುರಿದಿದ್ದರಿಂದ ಗೋಡೆ ಕುಸಿತಗೊಂಡಿದೆ. ವಾಸವಿದ್ದ ಮನೆ ಹೀಗಾಗಿರುವುದರಿಂದ ಎಲ್ಲಿ ಹೋಗಿ ಜೀವನ ಮಾಡೋದೆಂದು ತಿಳಿಯದಾಗಿದ್ದು, ಇತ್ತ ಗಮನ ಹರಿಸಿ ನೆರವು ನೀಡಬೇಕು ಎಂದು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಗ್ರಾಮಸ್ಥ ಕೇಶವ ಮಾತನಾಡಿ, ವೃದ್ಧ ಮಹಿಳೆಯ ಮನೆಗೋಡೆ ಕುಸಿತಗೊಂಡ ಪರಿಣಾಮ ನಮ್ಮ ಮನೆಗೂ ಕೂಡ ಭಾಗಶಃ ಹಾನಿಯಾಗಿದೆ. ಅಸಮರ್ಪಕ ಚರಂಡಿ ಅವ್ಯವಸ್ಥೆಯಿಂದಲೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಘಟನೆ ತಿಳಿದು ಸ್ಥಳಕ್ಕಾಗಮಿಸಿದ ಪಿಡಿಒ ಚಂದ್ರಯ್ಯ ಮಾತನಾಡಿ, ವಿಪರೀತ ಮಳೆ ಸುರಿತಾ ಇರುವುದರಿಂದ ಮನೆಗೋಡೆ ಕುಸಿದಿದೆ. ಈ ಘಟನೆ ವಿಚಾರವಾಗಿ ತಹಶೀಲ್ದಾರ್ ಶಾಸಕರ ಗಮನಕ್ಕೆ ತಂದು ನೊಂದ ವೃದ್ಧೆಗೆ ಸೂಕ್ತ ಪರಿಹಾರವನ್ನು ಕೂಡ ಕೊಡಿಸುವ ವ್ಯವಸ್ಥೆ ಮಾಡಲಾಗುತ್ತೆ ಎಂಬ ಭರವಸೆ ಕೊಟ್ಟಿದ್ದಾರೆ. ಮೇಲ್ಗಡೆ ನೀರೆಲ್ಲ ಬಂದು ಚರಂಡಿ ನೀರೆಲ್ಲ ನುಗ್ಗಿ ಮನೆಯೆಲ್ಲ ಬಿದ್ದೋಗಿದೆ. ನಮ್ಮ ಮನೇಲಿ ಕೂಲಿ ಮಾಡೋರು ಯಾರು ಇಲ್ಲ. ನಮ್ಮ ಮಕ್ಕಳು ಕೂಲಿ ಮಾಡಬೇಕು, ಜೀವನ ಆಗಬೇಕು. ಮನೇಲಿ ನನ್ನ ಮಕ್ಕಳು ಮರಿ ಚೆಂದ ಇಟ್ಕೊಂಡಿದ್ದೀನಿ. ನಾನು ಏನು ಮಾಡಲಿ ಸರ್? ಇಡೀ ಮನೆಯೆಲ್ಲ ಬಿದ್ದೋಗಿದೆ. ಇಡೀ ನೀರೆಲ್ಲ ಬಂದು ಮನೆ ಒಳಗೆ ನುಗ್ಗಿದೆ. ನಾವು ಎಲ್ಲಿ ಅಂತ ಜೀವನ ಮಾಡೋದ್ರೆ ಯಾರು ಹೇಳಿದ್ರು ಬಂದು ನೋಡೋಂಗಿಲ್ಲ, ಮಾಡೋಂಗಿಲ್ಲ. ನಾವು ಹೆಂಗೆ ಜೀವನ ಮಾಡಬೇಕು ಸರ್? ನಾವು ನೋಡಿ, ಇವತ್ತು ಕೂಲಿ ಹೋಗೋಕ್ಕಾಯ್ತು, ಇವತ್ತು ಕೂಲಿ ಇಲ್ದಂಗೆ ಆಯಿತು. ನಾವು ಏನು ಹೊಟ್ಟೆಗೆ ತಿನ್ಬೇಕು ಹೇಳಿ? ನಾವು ಈ ಥರ ಆಗಿತ್ತು ನಮ್ಮ ಪರಿಸ್ಥಿತಿ. ನೋಡಿ, ನಾವು ಹೆಂಗೆ ಯಾರು ಹೇಳಿದ್ರು ಯಾರು ಬಂದು ನೋಡಲ್ಲ, ಯಾರೂ ಮಾಡಲ್ಲ. ನಾವು ಹೆಂಗೆ ಜೀವನ ಮಾಡಬೇಕು ಹೇಳಿ? ನಾವು ಎಲ್ಲಿ ಹೋಗಿ ಮಾಡೋದು? ಎಲ್ಲಿ ಯಾರು ಮಕ್ಕಳು ಕಟ್ಕೊಂಡು ನಾನು ಎಲ್ಲಿ ಹೋಗಿ ಜೀವನ ಮಾಡಲಿ? ನಾನು 3 ಇಲ್ಲ, ಅವರೆಲ್ಲ ಬೇರೆ ಬೇರೆ ಇದ್ದಾರೆ ಸರ್. ಎಲ್ಲ ಮದುವೆ ಆಗಿದೆ, ಎಲ್ಲ ಬೇರೆ ಬೇರೆ ಇದ್ದಾರೆ. ಮದುವೆ ಆಗಿ ಬೇರೆ ಇದ್ದಾರೆ. ಇವು ಅಮ್ಮ ಒಬ್ಬರೇ ಇರೋದು. ಹೆಣ್ಮಕ್ಳು ಇದ್ದಾರಾ? ಹೆಣ್ಮಕ್ಳು ಮದುವೆ ಆಗಿ ಇವರೇ ಇರೋದು. ಗಂಡು ಮಕ್ಳು ಅವ್ರವ್ರು ಇದ್ದಾರೆ. ಇವರಷ್ಟಿಗೆ ಇವ್ರು ಇದ್ದಾರೆ. 2:30 ಗಂಟೆಗೆ ಗೋಡೆ ಬಿದ್ದಿದೆ ಸರ್. ಇದು ಮೇಲ್ಗಡೆಯಿಂದ ಎಲ್ಲ ಚರಂಡಿ ವ್ಯವಸ್ಥೆ ಸರಿ ಇಲ್ದಲೆ ನೀರು ನುಗ್ಗಿಬಿಟ್ಟು ಈ ಪಕ್ಕದ ಮನೆಯದು ಗೋಡೆ ಬಿದ್ದು ನಮ್ಮ ಮನೆ ಡ್ಯಾಮೇಜ್ ಆಗಿದೆ. ಇಲ್ಲಿ ಶೌಚಾಲಯ ಇದಕ್ಕೆಲ್ಲ ನಮಗೆ ವ್ಯವಸ್ಥೆನೇ ಇಲ್ಲ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಒಂದು ಕೊಟ್ಟಿಗೆ ಹೋಗಿದೆ, ಒಂದು ಮರ ಬಿದ್ದಿದೆ. ಇದಕ್ಕೇನಾದರೂ ವ್ಯವಸ್ಥೆ ಮಾಡಿಬಿಟ್ಟು ನಮಗೆ ಶಾಶ್ವತವಾಗಿ ಪರಿಹಾರ. ಚರಂಡಿ ವ್ಯವಸ್ಥೆ, ನೀರು ಹೋಗೋ ಜಾಗ ಸರಿ ಮಾಡಿಕೊಡ್ಬೇಕು. ಚರಂಡಿ ವ್ಯವಸ್ಥೆ, ಮನೆ ವ್ಯವಸ್ಥೆ, ಅದೇ ಮನೆ ವ್ಯವಸ್ಥೆ. ಮತ್ತೆ ನಮಗೆ ಇದಕ್ಕಾಗಿ ಏನು ಹಕ್ಕುಪತ್ರ ಅದು ಇದು ಕೊಟ್ಟಿಲ್ಲ. ಕೊಟ್ಟಿದ್ರೆ ಏನಾದರೂ ಮಾಡಿ ನಾವು ಒಂದು ಸ್ವಲ್ಪ ಬಿಗಿ ಬಂದೋಬಸ್ತಲ್ಲಿ ಕಟ್ಕೋಬಹುದು. ಆ ವ್ಯವಸ್ಥೆನೂ ಮಾಡಿಲ್ಲ ನಮಗೆ. ಹಕ್ಕುಪತ್ರ ತುಂಬ ಓಡಾಡಿ. ಬೇಲೂರು ತಾಲೂಕು ಅರೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಖ್ಯ ರಸ್ತೆ, ಬೇಲೂರು ಮತ್ತು ಅರೆಹಳ್ಳಿ ಮುಖ್ಯ ರಸ್ತೆಯಲ್ಲಿ ಆಸಿಯಾ ಬಾನು ಅವರ ಮನೆ ಮಳೆಯ ಅನಾಹುತದಿಂದ ಮುಕ್ಕಾಲು ಭಾಗ ಹಾನಿಯಾಗಿದೆ. ಪಂಚಾಯಿತಿಯ ಅಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ನಾನು ಹಾಗೂ ಉಪ ತಹಶೀಲ್ದಾರ್, ರಾಜಸ್ವ ನಿರೀಕ್ಷಕರು ತಾವೆಲ್ಲರೂ ಕೂಡ ಆಗಮಿಸಿ ಸ್ಥಳ ತನಿಖೆಯನ್ನು ಮಾಡಿದ್ದೇವೆ. ಇವರಿಗೆ ಮುಂದಿನ ಏನು ಪರಿಹಾರದ ಬಗ್ಗೆ ಕಂದಾಯ ಇಲಾಖೆಯವರಿಗೆ ನಾವು ಶಿಫಾರಸು ಮಾಡಿ ಕಳಿಸ್ಕೊಡ್ತೀವಿ. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಕಪ್ಪ, ರಾಜಸ್ವ ನಿರೀಕ್ಷಕ ಚಂದ್ರೇಗೌಡ, ಉಪ ತಹಶೀಲ್ದಾರ್ ದೊರೆ ಎಂಎಸ್, ಲೋಕೇಶ್, ರುದ್ರೇಶ್, ಅಫ್ಸರ್ ಮೆಹಬೂಬ್, ಶರೀಫ್, ಸತೀಶ್, ಇಮ್ರಾನ್ ಸೇರಿ ಹಲವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.